ಸ್ನೇಹಿತರೆ ನಮಸ್ಕಾರ. SR ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ನಿಮಗೂ ಕೂಡ ಇದು ಅನುಕೂಲವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಯಿಲೆ ತುಂಬ ಜನರಲ್ಲಿ ಕಾಣ್ತಾ ಇದೆ. ಹಾಗಿದ್ರೆ ಯಾವುದು ಈ ಕಾಯಿಲೆ? ಈ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಲು ನಾವು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ SR ಬಾಯ್ ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೋದು. ಹಾಗಿದ್ರೆ ಸ್ನೇಹಿತರೆ ಈ ಕಾಯಿಲೆ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಸ್ನೇಹಿತರೆ ಈ 5 ಬಗೆಯ ಪಾನೀಯಗಳನ್ನು ಅತಿಯಾಗಿ ಕುಡಿಯುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಬರಬಹುದು. ಹಾಗಿದ್ರೆ ಫ್ಯಾಟಿ ಲಿವರ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ, ಯಾವ ಆಹಾರ ಆಗಿರಬಹುದು, ಪಾನೀಯಗಳನ್ನು ಸೇವಿಸುವುದರಿಂದ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತದೆ. ಇದು ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ. ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಒಂದು ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಯುತ್ತೆ. ಓಕೆ, ಸಾಮಾನ್ಯವಾಗಿ ಮದ್ಯಪಾನದ ಅಭ್ಯಾಸ ಇದ್ದವರಿಗೆ ಫ್ಯಾಟಿ ಲಿವರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾಕೆಂದರೆ ಲಿವರ್ ಭಾಗದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಶೇಖರಣೆ ಆಗುತ್ತಾ ಹೋಗುತ್ತದೆ. ಇನ್ನು ಮದ್ಯಪಾನ ಮಾಡದೇ ಇರುವವರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತಿರುವುದು ಆತಂಕ ಉಂಟು ಮಾಡುತ್ತಿದೆ. ಸ್ನೇಹಿತರೆ ನಮಗೆ ಈ ಒಂದು ಕಾಯಿಲೆ ಬರಲಿಕ್ಕೆ ಯಾವೆಲ್ಲ ಕಾರಣಗಳಿವೆ ಅದು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫ್ಯಾಟಿ ಲಿವರ್ ಕಾಯಿಲೆ. ನಮ್ಮ ದೇಹದಲ್ಲಿ ಲಿವರ್ ಅತ್ಯಂತ ದೊಡ್ಡವಾದ ಮತ್ತು ಪ್ರಮುಖವಾದ ಅಂಗ. ಹೀಗಾಗಿ ಲಿವರ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ದೈನಂದಿನ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಲಿವರ್ ನಮ್ಮ ಮೆಟಬಾಲಿಸಮ್ ಪ್ರಕ್ರಿಯೆಯಲ್ಲಿ ತುಂಬಾ ನೆರವಾಗುತ್ತದೆ. ಮುಖ್ಯವಾಗಿ ಶೇಖರಣೆಯಾದ ಕೊಬ್ಬಿನ ಅಂಶವನ್ನು ತೆಗೆದುಹಾಕುವಲ್ಲಿ ಇದು ಕಾರ್ಯನಿರ್ವಹಿಸದೇ ಇದ್ದರೆ ಅದರಿಂದ ಫ್ಯಾಟಿ ಲಿವರ್ ಕಾಯಿಲೆ ಬರುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಟೀ ಕಾಫಿ ಕುಡಿಯುವುದು. ಸಾಮಾನ್ಯವಾಗಿ ಟೀ ಕಾಫಿಗೆ ಸಕ್ಕರೆ ಬೆರೆಸಿ ಕುಡಿಯಲು ಹೆಚ್ಚಿನವರು ಇಷ್ಟಪಡುತ್ತಾರೆ. ಆದರೆ ಅತಿಯಾದ ಸಿಹಿ ಬೆರೆಸಿ ಈ ಪಾನೀಯ ಕುಡಿಯುವುದರಿಂದ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಬೆಳಿಗ್ಗೆ ಎದ್ದು ಟೀ ಕಾಫಿ ಕುಡಿಯುವ ಬದಲು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಹಾಗೂ ದಿನದಲ್ಲಿ ಆಗಾಗ ಸರಿಯಾದ ಟೈಮ್ಗೆ ನೀರು ಕುಡಿಯಬೇಕು. ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕರಿಸಿದ ಸಕ್ಕರೆಯ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ನೀವು ದೇಹದ ಲಿವರ್ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ದೈನಂದಿನ ಕಾರ್ಯವೈಖರ್ಯಕ್ಕೂ ಕೂಡ ಅಡ್ಡಿ ಉಂಟು ಮಾಡುತ್ತದೆ. ಹೀಗಾಗಿ ಈ ಪಾನೀಯವನ್ನು ಅತಿಯಾಗಿ ಸೇವನೆ ಮಾಡುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ಬರುತ್ತದೆ. ಸಾಫ್ಟ್ ಡ್ರಿಂಕ್ಸ್ ಅಂದರೆ ಸ್ನೇಹಿತರೆ ಕೋಕಾ-ಕೋಲಾ ಆಗಿರ್ಬೋದು, 7up ಆಗಿರ್ಬೋದು, ಸ್ಪ್ರೈಟ್ ಆಗಿರ್ಬೋದು, ಇನ್ನಿತರ ಈ ಸಾಫ್ಟ್ ಡ್ರಿಂಕ್ಗಳನ್ನ ಆದಷ್ಟು ಅತಿಯಾಗಿ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿ. ಪ್ಯಾಕ್ ಮಾಡಲಾಗುತ್ತಿರುವ ಹಣ್ಣುಗಳ ಜ್ಯೂಸ್. ಈಗ ಟೆಟ್ರಾ ಪ್ಯಾಕ್ನಲ್ಲಿರುವಂಥ ಮ್ಯಾಂಗೋ ಜ್ಯೂಸುಗಳನ್ನು ಅತಿಯಾಗಿ ಬಳಸುವುದರಿಂದ ಕೂಡ ಈ ಒಂದು ಕಾಯಿಲೆ ಬರುತ್ತದೆ. ತಾಜಾ ಹಣ್ಣುಗಳ ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ವಿಚಾರ ನಮಗೆಲ್ಲ ಗೊತ್ತೇ ಇದೆ. ಆದರೆ ಪ್ಯಾಕೆಟ್ನಲ್ಲಿ ಸಿಗುವ ಹಣ್ಣುಗಳ ಜ್ಯೂಸ್ ಆರೋಗ್ಯಕ್ಕೆ ಮಾರಕವಾಗಿ ಪರಿಗಣಿಸಬಹುದು. ಯಾಕೆಂದರೆ ಈ ಜ್ಯೂಸ್ನಲ್ಲಿ ಸಂಸ್ಕರಿಸಿದ ಸಕ್ಕರೆಯ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ಲಿವರ್ ಬಹಳ ಬೇಗನೆ ಹಾಳಾಗಿ ಬಿಡುತ್ತದೆ. ಎನರ್ಜಿ ಡ್ರಿಂಕ್. ದೇಹದ ತೂಕ ಹೆಚ್ಚಾಗಲು ಕಷ್ಟಪಡುತ್ತಿರುವವರಿಗೆ ಎನರ್ಜಿ ಡ್ರಿಂಕ್ ಅತ್ಯುತ್ತಮ ಪಾನೀಯ ಎಂದು ಹೇಳಲು ಬರುವುದಿಲ್ಲ. ಯಾಕಂದರೆ ಈ ಪಾನೀಯದಲ್ಲಿಯೂ ಕೂಡ ಅತಿಯಾದ ಕೆಫಿನ್ ಸಕ್ಕರೆಯಾಂಶ ಕಂಡುಬರುವುದರಿಂದ ಲಿವರ್ ಮೇಲೆ ಒತ್ತಡ ಉಂಟು ಮಾಡುವ ಸಾಧ್ಯತೆ ಕೂಡ ಇರುತ್ತದೆ. ಇನ್ನು ಮದ್ಯಪಾನದ ಯಾವತ್ತಿಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಅತಿಯಾಗಿ ಮದ್ಯಪಾನದ ಸೇವನೆ ಮಾಡುವವರಿಗೆ ಲಿವರ್ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನು ತಜ್ಞರು ಹೇಳುವ ಪ್ರಕಾರ ಮದ್ಯಪಾನದ ಅಭ್ಯಾಸ ಇದ್ದವರಿಗೆ ಫ್ಯಾಟಿ ಲಿವರ್ ಒಂದು ಸಾಮಾನ್ಯ ಸಮಸ್ಯೆ ಎಂದು ಹೇಳಲಾಗುತ್ತದೆ. ಯಾಕಂದರೆ ಲಿವರ್ ಭಾಗದಲ್ಲಿ ಹೆಚ್ಚು ಕೊಬ್ಬಿನಾಂಶ ಶೇಖರಣೆ ಆಗುತ್ತಾ ಹೋಗುತ್ತದೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಕಾಯಿಲೆ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸ್ನೇಹಿತರೆ ನಾನು ಕೊಟ್ಟಿರುವಂಥ ಈ ಎಲ್ಲ ಸೇವನೆಗಳನ್ನು ನೀವು ಬಿಟ್ಟರೆ ಈ ಒಂದು ಕಾಯಿಲೆ ಯಾವುದೇ ರೀತಿ ನಿಮ್ಮ ಹತ್ರ ಬರುವುದಿಲ್ಲ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ.